ಇಂದಿನ ಸಭೆಗೆ ಹಾಜರಾಗ್ತಾರಾ ಎಂ ಕೃಷ್ಣಪ್ಪ ಮತ್ತೆ ಪ್ರಿಯಕೃಷ್ಣ ಅಂತ ಪ್ರಶ್ನೆ ಮೂಡ್ತಾ ಇದೆ. ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿದ್ರು ಅಪ್ಪ ಮಗ. ಇಂದಿನ ಸಭೆಗೆ ಹಾಜರಾಗ್ತಾರಾ ಎಂ ಕೃಷ್ಣಪ್ಪ ಮತ್ತು ಪ್ರಿಯಕೃಷ್ಣ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಸಚಿವ ಸ್ಥಾನ ಸಿಗದೆ ಇಬ್ಬರು ಕೂಡ ಅಸಮಾಧಾನಗೊಂಡಿದ್ರು. ಅಧಿವೇಶನದಲ್ಲೂ ಕೂಡ ಕೃಷ್ಣಪ್ಪ ಪ್ರಿಯಕೃಷ್ಣ ದೂರ ಉಳಿದಿದ್ರು. ಕುತೂಹಲ ಮೂಡಿಸಿದ ಇಬ್ಬರು ನಾಯಕರ ಸತ್ಯದ ನಡೆ. ಇಂದಿನ ಸಭೆಗೆ ಹಾಜರಾಗ್ತಾರಾ ಎಂ ಕೃಷ್ಣಪ್ಪ ಮತ್ತು ಪ್ರಿಯಕೃಷ್ಣ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿದ್ರು. ಮಾರುತಿ ಡೀಟೇಲ್ಸ್ ಕೊಡ್ತಾ ಇದ್ರಿ. ಒಂದು ಕಡೆ ಇವತ್ತು ಮಹತ್ವದ ಸಭೆ ಕರೆದಿದ್ದಾರೆ. ಒಂದಿಷ್ಟು ಹಿರಿಯ ಶಾಸಕರು ಕೂಡ ಅಸಮಾಧಾನಗೊಂಡಿರುವಂತದ್ದು. ಅದರಲ್ಲೂ ಕೂಡ ಎಂ ಕೃಷ್ಣಪ್ಪ ಪ್ರಿಯಕೃಷ್ಣ ಅವರು ಏನೋ ಸಚಿವ ಸ್ಥಾನ ಸಿಗುತ್ತೆ ಅಂತ ಅವರಿಗೆ ನಿರೀಕ್ಷೆ ಇತ್ತು. ಆದ್ರೆ ಅವರಿಗೆ ಸಚಿವ ಸ್ಥಾನ ಸಿಗದೇ ಇದ್ದಾಗ ಒಂದಿಷ್ಟು ಅಸಮಾಧಾನ ಪ್ರತಿಭಟನೆ ಆಗಿತ್ತು. ಅಧಿವೇಶನದಿಂದ ಕೂಡ ದೂರ ಉಳಿದಿದ್ರು. ಇವತ್ತಿನ ಸಭೆಗೆ ಅವರು ಬರ್ತಾರಾ? ಯಾಕಂದ್ರೆ ಅಧಿವೇಶನದಿಂದ ಕೂಡ ದೂರ ಉಳಿದಿದ್ರು. ಡೀಟೇಲ್ಸ್ ಕೊಡೋದಾದ್ರೆ ಮಾರುತಿ. ಸುರಭಿ, ಹೌದು. ಯಾಕೆಂದ್ರೆ ಬೆಂಗಳೂರಿನ ಗೆಲ್ಲೋದಕ್ಕೆ ಮತ್ತೆ ಜಿಬಿಎ ಗೆಲ್ಲೋದಕ್ಕೆ ಬೇಕಾದಂತ ತಯಾರಿಯನ್ನ ಡಿ.ಕೆ.ಶಿ ಕಡೆಯಿಂದ ನಡೀತಿದೆ. ಮತ್ತು ಯಾರೆಲ್ಲ ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿದ್ರು ಅವ್ರನ್ನ ಮನವೊಲಿಸುವ ಪ್ರಯತ್ನ ಮತ್ತು ಅವ್ರ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಮಾಡುವ ಭರವಸೆಯನ್ನ ಕೂಡ ಡಿ.ಕೆ.ಶಿ ಅವರ ಬಿಡ್ತಿದೆ. ಆದ್ರೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಪ್ರಿಯಕೃಷ್ಣ ಮತ್ತು ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಸಿಗ್ಬೇಕಾಗಿತ್ತು. ಅವರು ಸಿಗುವ ನಿರೀಕ್ಷೆಯಲ್ಲೂ ಕೂಡ ಸಾಕಷ್ಟು ಇತ್ತು. ಮತ್ತೆ ಇದ್ರ ಬಗ್ಗೆ ಸಾಕಷ್ಟು ಬಾರಿ ನಮ್ಗೆ ಸಚಿವ ಸ್ಥಾನ ಸಿಗುತ್ತೆ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಒಂದಷ್ಟು ಲೆಕ್ಕಾಚಾರಗಳಾಗಿರ್ಬೋದು, ಜಾತಿಯ ಸಮುದಾಯ ಲೆಕ್ಕಾಚಾರ ಆಧಾರದ ಮೇಲೆ ಅವ್ರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ. ಅವ್ರನ್ನ ಮನವೊಲಿಸುವ ಪ್ರಯತ್ನ ನೇರವಾಗಿ ಸಿಎಂ ಅವರು ಮಾಡಿದ್ರು, ಸುರ್ಜೇವಾಲಾ ಅವರು ಮಾಡಿದ್ರು. ಯಾಕೆಂದ್ರೆ ಅವ್ರ ಮನೆಗೆ ಭೇಟಿ ನೀಡಿ ಮಾತುಕತೆಯನ್ನ ನಡೆಸಿದ್ರು. ಆದ್ರೆ ಅವರು ಅಸಮಾಧಾನ ಮಾತ್ರ ಶಮನ ಆಗ್ಲಿಲ್ಲ. ಮೊನ್ನೆ ನಡೆದಂತಹ ಸದನದಲ್ಲೂ ಕೂಡ 8 ದಿನಗಳ ಕಾಲ ಸದನ ನಡೀತು. ಆ ಸದನದಿಂದ ಸಂಪೂರ್ಣವಾಗಿ ದೂರ ಉಳಿತಾರೆ. ಯಾವುದೇ ಸದನದಲ್ಲೂ ಕೂಡ ಭಾಗಿಯಾಗಲ್ಲ. ಅಸಮಾಧಾನವನ್ನ ಮುಂದುವರಿತಾರೆ. ಇವತ್ತು ನಡೆಯುವಂತಹ ಮಹತ್ವದ ಮೀಟಿಂಗ್ ನಲ್ಲೂ ಭಾಗಿಯಾಗ್ತಾರ ಎಂಬ ಪ್ರಶ್ನೆಗಳು ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಸದನದಿಂದಲೇ ದೂರ ಉಳಿದಿರುವಂತರು ಸಿಎಂ ಕರೆದಿರುವಂತಹ ಸಭೆಗೆ ಬರ್ತಾರಾ ಎಂಬ ಪ್ರಶ್ನೆಗಳು ಮೂಡ್ತಿವೆ. ಬಟ್ ಕಾದ್ ನೋಡ್ಬೇಕಾಗತ್ತೆ, ಬರ್ತಾರಾ ಇಲ್ವಾ, ಡಿ.ಕೆ.ಶಿ ಅವರು ಏನಾದ್ರೂ ಮನವೊಲಿಸುವ ಪ್ರಯತ್ನ ಮಾಡ್ತಾರಾ, ಎಲ್ಲವೂ ಕೂಡ ಏನು ಮಧ್ಯಾಹ್ನ ನಡೆಯುವಂತಹ ಮೀಟಿಂಗ್ ನಂತರ ಗೊತ್ತಾಗುವಂತದ್ದು. ಸುರಭಿ, ಮಾಹಿತಿಗಾಗಿ ಧನ್ಯವಾದಗಳು ಮಾರುತಿ.